ಅಪ್ಪಯ್ಯ ಬಂದಿತ್ತು ನೆನ್ನೆ ಇವತ್ತೊಂಥರ ಅಲ್ಲೇ ಬೇಜಾರು ಅನ್ಸುತ್ತಲ್ವೇ ನೆನ್ನೆಸ್ ಬಂದೋಗಿದ್ಕೆ. ಬೇಜಾರು ಅನ್ಸುತ್ತಮ್ಮ ನನಗೂ. ನೆನ್ನೆ ಇಷ್ಟೊತ್ನಾಗ ನಮ್ಮ ಅಪ್ಪಯ್ಯ ಊರಿಗೆ ಬಂದಿತ್ತು. ಇವತ್ತು ಅಲ್ಲೇ ಅವ್ರ ಊರಾಗೈತಿ. ಹೋಗ ಅಲ್ಲೇನೆ ಇಷ್ಟೊತ್ತಿಗೆ ಆಳೊಬ್ರಾಗೈತಿ. ನಾನು ಅದನ್ನೇ ನೆನಪು ಮಾಡ್ಕೊಂತಿದ್ದೆ ದೀಪು. ಅಪ್ಪ ನೆನ್ನೆ ಚಿಟತ್ನಾಗ ಬಂದಿತ್ತು, ಇವತ್ತು ಅಲ್ಲೇ ಅವ್ರ ಊರಾಗೈತಿ ಚಿಟತ್ನಾಗ ಅಂತ ನಾನು ನೆನೆಸ್ಕೊಂತಿದ್ದೆ. ಏನು ಸುಸ್ತಾಗಲ್ಲ ಇವಾಗೇನು? ಇಲ್ಲ, ಏನು ಸುಸ್ತೆ ಅಲ್ಲ, ಏನಿಲ್ಲ. ನನಗೇನೇನು ಸುಸ್ತಿಸ್ತೇನೂ ಆಗಲ್ಲ. ಊಟ ಎಲ್ಲ ಚೆನ್ನಾಗಿ ಮಾಡ್ತೀನಿ. ಚೆನ್ನಾಗಿ ಮಾಡಿಕೊಡುತ್ತೆ ಅಡುಗೆ ಎಲ್ಲ. ಗಂಗಕ್ಕ ತುಂಬ ಚೆನ್ನಾಗಿ ಮಾಡುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರೆಲ್ಲನ ಅಷ್ಟು ಚೆನ್ನಾಗಿರುತ್ತೆ. ತಿಂಡಿ ಅಡುಗೆ ಎಲ್ಲ ಸಖತ್ತಾಗಿ ಮಾಡುತ್ತೆ ದೀಪು. ಏನಂತ ಜರಿಯಂಗೇನಿಲ್ಲ. ಅಡುಗೆ ಎಲ್ಲ ಚೆನ್ನಾಗಿ ಮಾಡುತ್ತೆ. ಊಟ ಚೆನ್ನಾಗಿ ಸೇರುತ್ತೆ. ನಮ್ಮ ಅಕ್ಕ ಮಾಡೋ ಅಡುಗೆನ ಇನ್ನೂ ಸ್ವಲ್ಪ ತಿನ್ನಾನು, ಇನ್ನೂ ಸ್ವಲ್ಪ. ಎಲ್ಲೋಡು ತುಂಬ ದಪ್ಪ ಆಗಿಬಿಟ್ಟಿದ್ದೀನಿ. ಅಪ್ಪ ಇವಾಗ ಸ್ವಲ್ಪ 10 kg ಪ್ರೆಗ್ನೆಂಟ್ ಇದ್ದಾಗಿಂದನೂ ಇವಾಗ ಮೊನ್ನೆ ಆವಾಗ ಒಂದ್ಸತಿ ತೂಕ ಆಗ್ತಾಗ 10 kg ಜಾಸ್ತಿ ಆಗಿದ್ದೆ. ಇವಾಗ ಮತ್ತೆ 12 kg ಆಗಿದ್ದೀನಿ. ಇವಾಗ 12 kg ಜಾಸ್ತಿ ಆಗಿದ್ದೀನಿ ಮತ್ತೆ. ಆವಾಗ ಹೋದ ತಿಂಗಳಿಗೆ 10 kg, ಇವಾಗ ತಿರ್ಗಾ 2 kg, ಒಟ್ಟಿನಲ್ಲಿ 12 kg ಜಾಸ್ತಿ ಆಗಿದ್ದೀನಿ. ನಾನಿರತ್ತು ಕುಕ್ಕುನು ಇವಾಗ ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಮ್ಮ. ಏನು ಮಾಡೋಣ ಅನ್ನಿಸ್ತೈತೆ. ಪ್ರೆಗ್ನೆಂಟ್ ಇದ್ದಾಗ ಹಂಗೆ ಸುಮ್ಮನಿರು, ಎಲ್ಲ ದಪ್ಪ ಆಗ್ತಾರೆ. ನೀನೇ ಅಂತಲ್ಲ, ಎಲ್ಲರೂ ಅಷ್ಟೇ ಸ್ವಲ್ಪ ದಪ್ಪ ಆಗ್ತಾರೆ, ಮೈ ಬರುತ್ತೆ, ಹಂಗೆ ಆಗೋದು ಪ್ರೆಗ್ನೆಂಟ್ ಇದ್ದಾಗ. ಅಲ್ಲ ಏನೇ ಅಂತಂದ್ರೂ ಸ್ವಲ್ಪ ಜಾಸ್ತಿ ವೆಯ್ಟ್ ಗೇನ್ ಆಗ್ತಾ ಇದ್ದೀನಿ ನಾನು. ಸ್ವಲ್ಪ ಮೈಯೆಲ್ಲ ಜಾಸ್ತಿ ದಪ್ಪ ಆಗ್ತಾಯಿದೆ. ಹಂಗೆ ಆಗೋದು ಅಂತಾರೆ. ಆದ್ರೂ ಚೆನ್ನಾಗಿ ಊಟ ಮಾಡ್ತೀನಲ್ಲ, ಅಡುಗೆ ತಿಂಡಿ ಎಲ್ಲ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ಊಟ ಮಾಡ್ತೀನಿ, ಅದಕ್ಕೆ ಮೈ ಜಾಸ್ತಿ ಬರುತ್ತೆ ಅಂತ ನಾನು. ಯಾಕೆ ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬೇಡ ನೀನು. ಇಂಥ ಸಮಯದಾಗೆ ದಪ್ಪ ಆಗ್ತಾರೆ. ನೀನು ಹಂಗಂತ ಹೇಳಿ ಏನೇನೋ ಅನ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರು. ಹೆಂಗೆ ಆರೋಗ್ಯವಾಗಿ ಮಗು ಆದರೆ ಸಾಕು. ಏನಂತ ದಪ್ಪ ಆಗಿಲ್ಲ, ಸರಿಯಾಗಿದೆಯಾ? ಸ್ವಲ್ಪ ದಪ್ಪ ಆಗ್ತಾ ಇದೆಯಾ? ಸ್ವಲ್ಪ ಮಕ ಎಲ್ಲನೂ ದುಂಡು ಕಾಣ್ತಾ ಐತೆ. ಸ್ವಲ್ಪ ದಪ್ಪ ಆಗ್ತಾ ಇದೆಯಾ? ಚೆನ್ನಾಗಿದ್ಯಾನಮ್ಮ ಗಗನಮ್ಮ? ಚೆನ್ನಾಗಿದ್ದೀನಿ. ನಾನು ಇತ್ಲಾಗೆ ಬರೋಣ ಅನ್ಕೊಂತಿದ್ದೆ, ಬರೋಕ್ಕೆ ಬಿಡುವಾಗ್ತಿರ್ಲಿಲ್ಲ ಹೋಗತ್ತ. ಅದಕ್ಕೆ ಈಗ ಬಂದೆ. ಚೆನ್ನಾಗಿದ್ಯಾ ಹಂಗೆ? ಚೆನ್ನಾಗಿ ಊಟ ಪಟ ಸೇರುತ್ತಂಗ? ಪರವಾಗಿಲ್ಲ ಕಣಜ್ಜಿ, ಸೇರ್ತೈತೆ. ನಾವು ಊಟ ಮಾಡ್ಕೊಂಡು ಚೆನ್ನಾಗಿರಮ್ಮ. ನೀನು ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾವೆ, ಹೊಟ್ಟೆಗಿರಾವು. ದೀಪಮ್ಮ ಏನಮ್ಮ ಚೆನ್ನಾಗಿದ್ಯಾ ನೀನು? ಚೆನ್ನಾಗಿದ್ದೀನಿ, ಪರವಾಗಿಲ್ಲ. ಒಂದು ಹೆಂಗ ನಮ್ಮ ಅಮ್ಮಣ್ಣಂಗೆ ನಮ್ಮ ಗಗನಮ್ಮನಂಗೆ ಹೆಂಗೋ ನಿನ್ಗೊಂದು ಆದರೆ ಸಾಕಾಯ್ತು ಅಲ್ಲೇ. ನೀನು ಪಾಪ ಒಬ್ಬನೇ ಮಗ, ಅವನು ಸಂತಪ್ಪ, ಹೆಂಗೋ ಒಂದು ಆದರೆ ಸಾಕಾಯ್ತತ್ತು. ನಾವು ಅದನ್ನೇ ಅಂದ್ಕೊಂಡಿದ್ದೀವಿ. ಆಗುತ್ತೆ ಮೆಲ್ಲಕ್ಕೆ. ಸ್ವಲ್ಪ ದಿನ ಲೇಟ್ ಆಗ್ಬೋದು. ಇನ್ನು ಮದುವೆ ಆಗಿನ ಎಷ್ಟು ದಿನ ಆಗೈತೆ? ಆಗ್ತೈತೆ ಹೇಳು. ಸ್ವಲ್ಪ ನಿಧಾನವಾಗಿ ಆಗುತ್ತೆ. ನಿಧಾನ ಆಗುತ್ತೆ. ಅಲ್ಲ ಯಾತನ ಬದುಕಿದ್ರೆ ಹೇಳು ಅಮ್ಮಣಿ, ಮಾಡೋಕ್ಕೆ ಹೋಗ್ಬೇಡ. ನಾನೆಲ್ಲ ಮಾಡ್ತೀನಿ, ಬಂದು ಮಾಡಿಕೊಡ್ತೀನಿ. ಯಾಕಂದರೆ ನಿಮ್ಮ ಅತ್ತೇನೋ ಅಲ್ಲೇ ಇದ್ದಾಳೆ. ಯಾತನ ಇದ್ದರೆ ಅಂತ ಬದುಕಿ ಹೇಳ ಅಂತ ನನಗೆ ಮಾಡಿಕೊಡ್ತೀನಿ. ಏನು ಬೇಡ ಕಣಜ್ಜಿ, ಮನೆ ಕೆಲಸದವ್ರು ಬರ್ತಾರಲ್ಲ ಎಲ್ಲ ಮಾಡಿಕೊಡ್ತಾರೆ. ಎಲ್ಲ ಕೆಲಸನೂ ಅವರೇ ಮಾಡಿಕೊಡ್ತಾರೆ. ಕಸ ಹೊಡೆಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡುಗೆನೂ ಎಲ್ಲ ಅವರೇ ಮಾಡಿಕೊಡ್ತಾರೆ. ಮಾಡೋದು ಏನಿಲ್ಲ, ಬರೀ ನಾನು ವಾಕ್ ಮಾಡೋದು ಎಲ್ಲ ಅಲ್ಲೋ ಇಲ್ಲೋ ಹಿಂಗೆ ವಾಕ್ ಮಾಡ್ಕೊಂಡಿರೋದು ಅಷ್ಟೇ. ನನಗೆ ಅಡುಗೆ ಮಾಡ್ಕೊಂತೀನಿ ಅಂತಂದ್ರೂ ಅಪ್ಪ ಏನು ಬೇಡ ಅಂತೈತಿ. ಅಡುಗೆ ಮಾಡಿ ಇವಾಗ ಏನೇನು ವಾಮಿಟ್ ಅಂಥದ್ದೆಲ್ಲ ಏನಾಗಲ್ಲ. ಅದೇ ಬರುತ್ತಲ್ಲ ಗಂಗಕ್ಕ, ಬೇಡ ಬಿಡಕ್ಕೆ ಅಡುಗೆ ಏನು ಮಾಡಬೇಡ, ನಾನೇ ಮಾಡ್ಕೊಂತೀನಿ ಅಂತೀನಿ. ನಾವು ಅದೇ ಮಗಳಿಗೆ ಒಳ್ಳೆ ಮನೆ ಉಡಿಸ್ಕೊಡ್ತಲ್ಲ ನಮ್ಮ ಅತ್ತೆ, ಮದುವೆ ಮಾಡಿಸ್ತಲ್ಲ ಧನುನ್ ಜೊತೆಗೆ. ಅದಕ್ಕೆ ನಮ್ಮ ಅಕ್ಕೇನು ದುಡ್ಡು ಗಿಡ್ಡು ಏನಂತ ಆಮಲ್ಲ, ಹಾಗೆ ಮಾಡ್ಕೊಡತ್ತೆ. ಬಸ್ರಿ ಹೆಂಗ್ಸು ನಿಂಗೆ ಕುಕ್ಕೋಬೇಕು, ಎದ್ದಾಳಬೇಕು, ಆಗಲ್ಲ ಬಿಡಮ್ಮ, ಸ್ವಲ್ಪ ದಪ್ಪ ಬೇರೆ ಆಗಿದೆಯಾ ಅಂತೈತಿ. ಅದಕ್ಕಾಗಿನ ಮಾಡಿಕೊಡ್ತೈತೆ. ಕಸ ಮಾಡೋದು, ಪಾತ್ರೆ ತೊಳೆದು, ಬಟ್ಟೆ ತೊಳೆದಾಕಕ್ಕೆ ಮಾತ್ರ ದುಡ್ಡು ಇಸ್ಕೊಂಬತ್ತೆ ಅಷ್ಟೇ. ಪಾಪ ಇಷ್ಟೇ ಕೊಡ್ರಿ ಅಂತ ಕೇಳಲ್ಲ. ಯಾಕಂದ್ರೆ ನಿಮ್ಮಿಂದ ನನ್ನ ಮಗಳಿಗೆ ಒಂದು ಭಾಳ ಸಿಕ್ತು ಕಣಮ್ಮ ಅಂತ ನೆನೆಸ್ಕೊಂಡು ಅಷ್ಟು ಇದು ಮಾಡುತ್ತೆ ಅಷ್ಟೇ. ಹೌದೇನು? ಹೆಂಗೆ ಬಿಡತ್ತ, ಒಳ್ಳೆ ಕೆಲಸ ಮಾಡಿದಾನೆ ಪಾಪ. ಚೆನ್ನಾಗಿ ನೋಡ್ಕೊಂತಾನೆ ಕಣಮ್ಮ ನನ್ನ ಮೊಮ್ಮಗ, ಒಳ್ಳೇನು. ಯಾತನ ಬೇಕಂದ್ರೆ ಆ ಮಣಿ ಹಣ್ಣು ಪಣ್ಣು ತರಿಸ್ಕೊಂಡು ತಿನ್ಕೊಂಡು ಚೆನ್ನಾಗಿರು. ಸರಿ ಆಯ್ತು ಕಣಜ್ಜಿ, ತಿಂತೀನಿ ಹೇಳು. ಅಯ್ಯೋ ನೀನು ಹೇಳೋದೇನಜ್ಜಿ, ಅವ್ರ ಮನೆಯಾಗೆ ಗನ್ವ ನೋಡ್ಕೊಂತಾರೆ, ಗನ್ವಾಗೆಲ್ಲ ತಾಂಬಂದು ಕೊಡ್ತಾರೆ ಎಲ್ಲ. ಅವಳು ಏನು ಕೇಳ್ತಾಳೆ ಅದನ್ನ ಯಾವತ್ತು ಅವ್ರೇನಿಲ್ಲ ಅಂದಿಲ್ಲ, ಹಂಗೆ ತಗೊಂಬಂದು ಕೊಡ್ತಾರೆ. ಇವಳು ಯಾತ ಬೆಣ್ಣ ಸಾವ್ರ್ತಾ ಇದ್ದಾಳೆ ಯಾತನ. ಅಬ್ಬಾ ಏನೋ ಸಾವ್ರ್ತಾ ಇದ್ದಾಳೆ ಕಣಮ್ಮ ಇವಳು. ನಮ್ಮ ಅತ್ತೆ ಇವಳು ಎಂತಾಳೆ ಇವಳು. ಅಬ್ಬಾ ನಮ್ಮ ಅತ್ತೆ ನಂಬಾರ್ದು, ಯಾರನ್ನ ನಂಬಿದ್ರೂ ಉಸಿರು ಒಳ್ಳೆ ಅಂತಾಳೆ ನಮ್ಮ ಅತ್ತೆ. ಟೈಮಿ ಸರಿಯಾಗಿ ಉಣ್ಣು, ದಿವಸಕ್ಕೆ 4-5 ಪಟ್ಟು ಉಣ್ಬೇಕು. ಬಸ್ರಿ ಹೆಂಗಸರು 4-5 ಪಟ್ಟು ಉಂಡು ಹಣ್ಣು ಹಂಪ್ಲು ತಿನ್ಕೊಂಡು. ಯಾತು ನಿನಗೆ ತಿನ್ಬೇಕು ಅನ್ಸುತ್ತಾ ಇವಾಗಲೇ ತಿಂದ್ಬಿಡು. ತಿರ್ಗಾ ಆಮೇಲೆ ಹೆರಿಗೆ ಆದಮೇಲೆ ಮನೆ ಯಾವುದು ತಿನ್ಬೇಕಾಗಲ್ಲ. ಇವಾಗ ತಿಂದಿದ್ದೇನೆ, ಇವಾಗ ಏನಾನ ತಿನ್ನು. ಬಸ್ರಿ ಇದ್ದಾಗ ನೀನು ಏನಾನ ತಿನ್ಬೋದು, ಏನು ತಿಂದರೂ ಏನಾಗಲ್ಲ. ಬಾಣ್ತಿದ್ದಾಗ ಬಾಯಿ ಕಟ್ಟಬೇಕು. ಬಾಣ್ತಿ ಇರ್ತೀಯಲ್ಲ ಅವಾಗ ಹಸ್ರುಗಾಯಿ, ಬದನೆಕಾಯಿ, ಆಲೂಗೆಡ್ಡೆ ಇಂಥವೆಲ್ಲ ತಿನ್ನಬಾರ್ದು. 2 ದಿನ ಹುಡುಗರು ದಡ್ಡವಾಗಬೇಕು.
ಅದು ಒಟ್ಟು ಯಾತಿತ್ತ ಹೇಳ್ತಾರಲ್ಲ ಅದಕ್ಕೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಬಸ್ರಿದ್ದಾಗ ಮಾತ್ರ ಯಾವತ್ತನ ತಿನ್ಬಿಡ್ಬೋದು. ಬಾಯಿ ಬಗ್ಸಿಗೆ ನಿನ್ಗೆ ಏನು ತಿನ್ನಬೇಕು ಅನ್ಸುತ್ತಾ, ಏನು ಬಯಸುತ್ತಾ ಅದನ್ನು ತಿನ್ನು, ಚೆನ್ನಾಗಿ ತಿನ್ನು. ತಿನ್ನು, ಯಾತನ ತಿನ್ನಬೇಕು ಅನ್ಸಿದ್ನ ಹೇಳು, ಪಾಪಕ್ಕೆ ತಂದು ಕೊಡ್ತಾನೆ. ಯಾವತ್ತು ನಿನ್ಗೆ ಯಾಕೆ ತಿನ್ನಬೇಕು ಅನ್ಸುತ್ತೆ? ಯಾತನ 2 ಕರ್ಜಿಕಾಯಿ ತಿನ್ಬೇಕು ಅನ್ಸುತ್ತೆ, ತಿರುಗಾಡಿ ಮಾಡ್ಕೊಂಬರ್ತೀನಿ. ಏನು ಬೇಡ ಕಣಜ್ಜಿ, ಅಯ್ಯೋ ನಮ್ಮ ಅದೃಷ್ಟ ನೆನ್ನೆ ಸಹ ಅಪ್ಪ ಹಿಂಗೆ ಮಾಡಿ ಕಳಿಸಿದ್ದಾಳೆ. ಇದಾವೆ ಕರ್ಜಿಕಾಯಿ ರವೆ ಉಂಡೆ ಎಲ್ಲ ಮಾಡಿ ಕಳ್ಸವ್ರೆ, ಐತೆ. ಏನು ಬೇಡ, ಬೇಕಿದ್ರೆ ಬೇಕಾದ್ರೆ ಕೇಳ್ತೀನಿ ಹೇಳು. ಯಾತನ ತಿಮ್ಮಂಗಾದ್ರೆ ಅಜ್ಜಿ ಇಂಥದ್ದು ಬೇಕು ಕಣಜ್ಜಿ ಏನು ಬೇಕಾದ್ರೆ ತಗೊಂಬಂದು ಕೊಡ್ತೀನಿ ಹಂಗೆ. ಕೇಳು, ನಾಸಿಕ್ಕೆ ಬೇಡ, ಯಾವತ್ತು ತಿಮ್ಮಂಗಾವತ್ತ ಅದನ್ನು ತಿನ್ಬಿಡು ನೀನು ಹಂಗೆ. ಸರಿ ಆಯ್ತು ಕಂಡು ಚೆನ್ನಾಗಿರಂಗ. ಸರಿ ಅದು ಬತ್ತೀನ. ಸರಿ ಅಮ್ಮ ಇದ್ದಾರೆ ಬಂದ್ಲು ಸಂಗೀತ. ಅಕ್ಕ ಬೆಣ್ಣೆ ಹತ್ತತಿದ್ಲು ಚಂದಾಕಿ. ಇವಳು ನಮ್ಮ ಅತ್ತೆನ ಮಾತ್ರ ನಂಬಿಡಾಗನ, ನಮ್ಮ ಅತ್ತೆನ ಮಾತ್ರ ನೀನು ನಂಬೇಡ. ಇಲ್ಲ ಕಾಣತ್ತೆ, ನಾನೇನು ಏನು ನಂಬಕ್ಕೆ ಹೋಗ್ಲಿಲ್ಲ. ಏನೋ ಚೆನ್ನಾಗಿದೆಯಾ ಅಂತ ಮಾತಾಡ್ಸಿದ್ರು. ಚೆನ್ನಾಗಿದ್ದೀವಿ ಅಂತ ಹೇಳಿದ್ವಿ. ಮತ್ತು ಹಂಗೆ ಹಿಂಗೆ ಉಂಡ್ಕೊಂಡು ಚೆನ್ನಾಗಿರಮ್ಮ ಅಂತ ಅಂತಂದೆ. ಮಾತಾಡಿದ್ಕೆ ಅಂತಂದೆ ಅಷ್ಟೇ. ನಾವೇನು ಅವ್ರ ಮಾತೇನು ಕೇಳಕ್ಕೆ ಹೋಗಲ್ಲ, ಗೊತ್ತೇಳು. ಯಾಕೆ ಬಂದವಳೆ ರಾಜಮ್ಮ ಮಸ್ಕ್ ಹೊಡ್ಕೊಂಡು ಅವಳಿಗೆ ಏನಾನ ಕೆಲಸ ಬೇಕಂದಾಗ ನೀನು ಬೆಣ್ಣೆ ಸೋರ್ಕೊಂಡು ಬರ್ತಾಳೆ. ಯಾರನ್ನು ನಂಬು, ಇವಳನ್ನ ಮಾತ್ರ ನಂಬೇಡ. ನಮ್ಮ ಅತ್ತೆ ಯಪ್ಪ ಯಾರನ್ನು ನಂಬಿದ್ರು ನಮ್ಮ ಅತ್ತೆ ಮಾತ್ರ ನಂಬೇಡಕ್ಕ ನಮ್ಮ ನೀನು. ಅಯ್ಯಪ್ಪ ಏನಿಲ್ಲ. ನೋಡಿ ಎಂದು ಮಾತಾಡಿಸ್ತಿಲ್ಲ ಈಗ ಬಂದವಳೆ. ಮದುವೆ ಆದಾಗ ಹೆಂಗೆ ಮಾತಾಡೋದು ಇವಜ್ಜಿ. ಇವಳು ಹಂಗೆ ಹಿಂಗೆ ಅಂತ ಯಾವಾಗ್ಲೂ ಮಾತು ಬರಲ್ಲಮ್ಮಂಗೆ ಮೂಗ್ಯಮ್ಮಂಗಿರ್ತಾಳೆ. ಹೋಗಿ ಇಂತನ್ನ ಮದುವೆ ಆಗ್ಯವನಿ ನಮ್ಮನು ಸುಮ್ಮನಿದ್ರು ಇರ್ಬೋದಾಗಿತ್ತು. ಇಂತನ್ನು ಮದುವೆ ಆಗ್ಯಾವಳೆ, ಇಂತನ್ನು ಮದುವೆ ಆಗ್ಯದಾನಿ ಅಂತ ನಂಗೆ ಯಪ್ಪ ಹೆಂಗಂಬೋದು. ನಾನು ಅದೇ ಹಂಗೆ ಅನ್ಕೊಂಡೆ, ಏನೋ ಕೆಲಸ ಆಗ್ಬೇಕೇನೋ ಅದಕ್ಕೆ ಬಂದವಳು ಈ ಅಮ್ಮ ಅಂತ ಅನ್ಕೊಂಡೆ ಕಣಕ್ಕ. ದೀಪು, ಈ ಅಮ್ಮ ಹೆಂಗೆ ಅಂದರೆ ಏನೊಂದು ಕೆಲಸ ಆಗ್ಬೇಕಂದಾಗ ನಯಸ್ ಹೊಡ್ಕೊಂಡು ಇಲ್ಲದ್ದು ಹೇಳ್ಕೊಟ್ಕೊಂಡು ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲ ಹೇಳ್ಕೊಂಡು ಗೊತ್ತಿರ್ತಾಳೆ. ಈ ಅಮ್ಮ ಹಂಗೆ ಮತ್ತೆ ನೋಡ್ದಿನ ಕಾಣತ್ತೆ. ನಾನೇ ನಮ್ದೆಲ್ಲ ತಲೆ ಕೆಡಿಸ್ಕೊಂಬಲ್ ಬಿಡು. ಅವ್ರ ಬಗ್ಗೆ ಎಲ್ಲ ಅಡುಗೆ ಆತನ ತಿಮ್ಮಂಗಾದ್ರೆ ಕೇಳು ಅಂತ ಯಾಕೋ ಬಂದವ್ರೆ. ಏನೋ ಬೇಕೇನೋ ದುಡ್ಡಿದ್ದೇನ, ಅದಕ್ಕೆ ಏನು ಬೇಕೋ ಏನಮ್ಮ ದೀಪು ಅಂಗಡಿ ವ್ಯಾಪಾರ ಜೋರೆ? ಪರವಾಗಿಲ್ಲ ಕಣಕ್ಕ, ಇವಾಗ ಸ್ವಲ್ಪ ಚೆನ್ನಾಗಿ ಆಗ್ತೈತೆ. ಅದಷ್ಟು ಪರವಾಗಿಲ್ಲ. ಒಡ್ಮೇಲೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಇವಾಗಂದ್ರೆ ನಮ್ಮ ಸುದ್ದಿ ಯಾರು ಬರ್ದಂಗೆ ಆಗ್ಬಿಟ್ರು. ಏಪ ಮೊದಲು ಆ ಸಿಲ್ಲಿಲಲ್ಲಿ ಆಗಿರ್ಬೋದು ಎಲ್ಲಗಳು ನಮ್ಮ ಮೇಲೆ ಹೆಂಗೆ ಬರೋರು ಅಂತಂದರೆ ಹಂಗೆ ಬರೋರು ನಮ್ಮ ಮೇಲೆ ಜಗಳಕ್ಕೆ. ಆದರೆ ಇವಾಗ ಇತ್ತೀಚೆಗೆ ನಮ್ಮ ಮೇಲೆ ಯಾರು ಬರ್ದಂಗೆ ಆಗ್ಬಿಟ್ರಮ್ಮ. ನೆಮ್ಮದಿಯಾಗಿದ್ದೀವಿ. ನಮ್ಮ ಅಯ್ಯಪ್ಪ ಯಾವಾಗ ಸರಿಯಾಗಿ ಅಂದ್ಬಿಡ್ತಾ. ಈ ಚೇರ್ಮನ್ ಸಣ್ಣಪ್ಪ ಆಗಿರ್ಬೋದು, ಈ ಸತ್ಯಮ್ಮ ಆಗಿರ್ಬೋದು, ಯಾವಳು ಬರ್ದಂಗೆ ಆಗ್ಬಿಟ್ರು. ಸಿಲ್ಲಿಲಲ್ಲಿ ಈ ಪದ್ಮ ಆಗಿರ್ಬೋದು. ನೀವು ಮೊದಲು ನಮ್ಮ ಮೇಲೆ ಹಂಗೆ ಎಷ್ಟು ಇದನ್ನು ಮಾಡೋರು. ಯಾವಾಗ ಜೋರಾದ್ವಾ ಅವಾಗ ಮೆತ್ಕಾದ್ರು. ಜೋರಾಗಿದ್ದರೆ ಮಾತ್ರ ಇವಾಗಿನ ಕಾಲ. ಮತ್ತು ಜೋರಾಗಿದ್ದರೆ ಮತ್ತೆ ಜೋರಾಗಿಲ್ಲ ಅಂತಂದರೆ ನಮಗೆ ಏನಿಲ್ಲ. ಎಷ್ಟು ಇದನ್ನು ಮಾಡ್ತಾರೆ. ಜೋರಾಗೆ ಇದ್ದು ನಾವು ಸರಿಯಾಗಿ ಬೈಕ್ ಬಂದಂಗೆ ಹೋಗಿದ್ರೆ ಎಲ್ಲರೂ ಸುಮ್ಕಾಗ್ತಾರೆ, ಯಾರು ಮಾತಾಡೋಕೆ ಹೋಗಲ್ಲ. ನಾವೇನೋ ಒಂದು ಸ್ವಲ್ಪ ಸುಮ್ಮನಿದ್ದೀವಿ ಎಂಬುದು ಗೊತ್ತಾಗ್ಬಿಟ್ರೆ ಇಲ್ಲದ್ದು ಗಂಚಲಿ ಮಾಡಕ್ಕೆ ಬರ್ತಾರೆ. ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಇಲ್ಲದ್ದು ರಾಜಕೀಯ ಮಾಡಕ್ಕೆ ಬರ್ತಾರೆ. ನೀವು ಜೋರಾಗಿದ್ದಕ್ಕೆ ಮತ್ತೆ ಸಂತಪ್ಪಣ್ಣಯ್ಯ ಜೋರು ಮಾಡ್ತಾ ಅವಾಗಿಂದನ ಜನ ಸುಮ್ಮನಾಗಕ್ಕೆ ನಿಂತ್ಕೊಂಡಿದ್ದು. ಇಲ್ಲ ಅಂದಿದ್ರೆ ನಿಮ್ಮ ಮೇಲೆ ಎಷ್ಟು ಇದನ್ನು ಮಾಡೋರು ಗೊತ್ತೇ. ಇವಾಗ ಅದಕ್ಕೆ ನಿಮ್ಮ ಸುದ್ದಿಗೆ ಯಾರು ಬರೋಲ್ಲ ನೋಡು. ಎದಕ್ಕೆ ಬಿಟ್ಟವ್ರೆಲ್ಲನ. ಇವಾಗ ನಮ್ಮ ಸುದ್ದಿಗೆ ಯಾರೂ ಬರೋಲ್ಲ. ಎಲ್ಲರೂ ಇವಾಗ ಸ್ಟಾಪ್ ಮಾಡಿಬಿಟ್ಟವ್ರೆ, ಹೆದರಿಕೆ ಬಿಟ್ಟವ್ರೆ. ಯಾಕೆ ಬೇಕು ಅವ್ರ ಸುದ್ದಿಗೆ ಹೋದರೆ. ನಾನು ಅಷ್ಟು ಜೋರು ಮಾಡಿದೆ ಎಲ್ಲರ ಮೇಲೂ. ನಾನು ಸುಮ್ಮನೆ ಎಲ್ಲರ ಮೇಲೂ ಜೋರು ಮಾಡಲಿಲ್ಲ. ನಮ್ಮ ಸುದ್ದಿಗೆ ಸುಮ್ಮನೆ ಈ ಚೇರ್ಮನ್ ಸಣ್ಣಪ್ಪ ಆಗಿರ್ಬೋದು ಇವರೆಲ್ಲ ನಮ್ಮ ಆಸ್ತಿ ಕೊಡಬಾರ್ದು ಅಂತೇಳಿ ಎಷ್ಟೆಲ್ಲ ಇದು ಮಾಡಿದ್ರು. ಅಂಥರ ಮೇಲೆಲ್ಲ ನಾವು ಜೋರು ಮಾಡಿ ನಮ್ಗೇನು ಬರಬೇಕು ಅದನ್ನೆಲ್ಲ ತಗೊಂಡ್ಬಿಟ್ವಿ. ಅದಕ್ಕೇ ಇವ್ರ ಸುದ್ದಿಗೆ ಹೋದ್ರೆ ನಮಗೆ ಸುಮ್ಮನೆ ಬಿಡಲ್ಲ ಅಂತೇಳಿ ಈಗ ಯಾರೂ ನಮ್ಮ ಸುದ್ದಿಗೆ ಬರಲ್ಲ. ಇವಾಗ ನಾನು ನನ್ನ ಗಂಡ ನಮ್ಮ ಅತ್ತೆ ಮೂವರು ನೆಮ್ಮದಿಯಾಗಿ ಮಾಡ್ಕೊಂಡು ಉಂಡ್ಕೊಂಡು ಚೆನ್ನಾಗಿದ್ದೀವಿ. ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.